ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರಿಂದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನನ್ನ ಪಾಪುದು ತೊಟ್ಲು ಶಾಸ್ತ್ರದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ನಾವು 5 ಡೇಸ್ ಆದಮೇಲೆ ಮನೆಗೆ ಬಂದು ತೊಟ್ಲು ಶಾಸ್ತ್ರ ಮಾಡಿದ್ವಿ. ತೊಟ್ಲು ಶಾಸ್ತ್ರ ಮಾಡಬೇಕಾದ್ರೆ ನಾವು ಫಸ್ಟು ಎಲ್ಲ ತೊಟ್ಲಿಗೆ ಪೂಜೆ ಮಾಡಿಬಿಟ್ಟು ಕಲ್ಲನ್ನ 5 ಸರಿ ಕೆಳಗಿಂದ ಮೇಲೆ ತೆಗೆದು ಕಲ್ಲನ್ನ ಫಸ್ಟು ತೊಟ್ಲೊಳಗೆ ಹಾಕ್ತೀವಿ. ಯಾಕೆಂದರೆ ಕಲ್ಲಷ್ಟು ಶಕ್ತಿಯಾಗಿರಲಿ ಮಗು, ಮತ್ತು ಅದೊಂದು ಟೆಸ್ಟ್ ಥರ ಕಲ್ಲಿಟ್ಟು ನೋಡೋದು ಬೀಳುತ್ತೋ ಇಲ್ವೋ ಆ ಥರನೂ ಒಂದು ಇದೆ. ಸೊ ಆಮೇಲೆ ಮಗುನ ನಾವು ತೊಟ್ಲಿಗೆ ಹಾಕೋದು. ಮಗುನ 5 ಡೇಸ್ ಆದಮೇಲೆ ತೊಟ್ಲಿಗೆ ಹಾಕಿದ್ದು. 5 ಡೇಸ್ ಆದಮೇಲೆ ನಾವು ತೊಟ್ಲಲ್ಲಿ ತೂಗಕ್ಕೆ ಶುರು ಮಾಡಿದ್ವಿ. ಅಲ್ಲಿ ತನಕ ನಾನು ಪಕ್ಕದಲ್ಲೇ ಮಲಗಿಸ್ಕೊತಾ ಇದ್ದೆ ಪಾಪುನ. 5 ಡೇಸ್ ಆದಮೇಲೆ ಮಾರ್ನಿಂಗ್ ಟೈಮು ತೊಟ್ಲಿಗೆ ಹಾಕ್ತಿದ್ವಿ. ಆಮೇಲೆ ನಾವು ಪಕ್ಕದಲ್ಲಿ ಮಲಗಿಸ್ಕೊತಿದ್ವಿ. ಅಂದರೆ ನೈಟ್ ಟೈಮೆಲ್ಲ ಪಾಪುನ ಒಬ್ಬರನ್ನೇ ಬಿಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಪಕ್ಕದಲ್ಲೇ ಮಲಗಿಸ್ಕೊತಿದ್ವಿ. ಪಾಪು ಆದಮೇಲಂತೂ ನೈಟೆಲ್ಲ ಜಾಗರಣೆ ಆಗಿಬಿಟ್ಟಿತ್ತು ನಮ್ಮದು, ಆಲ್ಮೋಸ್ಟ್ 1 ಮಂತ್ ತನಕ. ಅವತ್ತಿಗೆ ನಾವು 5 ಜನ ಮುತ್ತೈದೆ ಹೆಂಗಸ್ರನ್ನ ಕರೆದು ಅವ್ರ ಕೈಲಿ ಪೂಜೆ ಮಾಡಿಸಿ ಪಾಪುನ ತೊಟ್ಲಿಗೆ ಹಾಕಿಸಿ ಅವಳಿಗೆ ಒಳ್ಳೇದಾಗಲಿ ಅಂತ ಹರ್ಸಿದ್ರು ಅವರೆಲ್ಲ. ಅದೊಂಥರ ಮೆಮೊರೀಸು ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿದೆ ಮೆಮೊರೀಸ್ ಅಂತ ಹೇಳ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಯಾರಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.